ಕಾಶ್ಮೀರದಲ್ಲಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಂಭು ದೇಗುಲ ಬಳಿ ಪಾಕಿಸ್ತಾನ ದಾಳಿ ಮಾಡಿತ್ತು. ಶಂಭು ದೇಗುಲದ ಬಳಿ ಪಾಕಿಸ್ತಾನ ದಾಳಿ ಮಾಡಿತ್ತು. ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸ್ ಅಧಿಕಾರಿಗಳು ಈಗ ಶಂಭು ದೇವಸ್ಥಾನದ ಬಳಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಪಾಕಿಸ್ತಾನದ ಏರ್ ಸ್ಟ್ರೈಕ್ ಪ್ರಮುಖವಾಗಿ ಶಂಭುನಾಥ ದೇವಾಲಯ ಅಂತ ಇದೆ, ಶಂಭು ದೇಗುಲ ಅಂತ ಆ ಭಾಗದಲ್ಲಿ ಕರೀತಾರೆ. ಶಂಭು ದೇಗುಲದ ಬಳಿ ಈಗ ಅಟ್ಯಾಕ್ ಮಾಡಿದೆ. ಅದೃಷ್ಟವಶ ದೊಡ್ಡ ಮಟ್ಟಿಗೆ ಯಾವುದೇ ರೀತಿಯಂಥ ಡ್ಯಾಮೇಜ್ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ನಿರಂತರವಾದಂಥ ಮಿಸೈಲ್ ಮತ್ತು ಶೆಲ್ ದಾಳಿಗಳ ಜೊತೆಗೆ ಆ ಭಾಗದಲ್ಲಿ ಗುರಿಯಾಗಿಸಿ ಅಂದರೆ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ ಮಿಸೈಲ್ ಅಥವಾ ಡ್ರೋನ್ನ ಪಳಿಯುಳಿಕೆಗಳು ಅವಶೇಷಗಳು ಕೂಡ ಅಲ್ಲೇ ಬಿದ್ದಿದೆ. ಭಾರತ ಅದನ್ನು ಯಶಸ್ವಿಯಾಗಿ ಟ್ಯಾಕಲ್ ಮಾಡಿದೆ. ಆದರೆ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡಿದ್ದು ಕೂಡ ಇಲ್ಲಿ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ. ಹರೀಶ್, ನೀವು ಮಾತಾಡ್ತಾ ಇದ್ರಿ, ಈಗ ನಿರಂತರವಾದಂಥ ದಾಳಿಗಳು ಕೂಡ ಪ್ರಮುಖವಾಗಿ ಪಾಕಿಸ್ತಾನದ ಭಾಗದಿಂದ ಆಗ್ತಾ ಇದೆ. ಹರೀಶ್, ಅದರಲ್ಲೂ ಕೂಡ ಈಗ ಭಾರತ ನೂರ್ಖಾನ್ ಏರ್ ಬೇಸ್ ಸಂಪೂರ್ಣವಾಗಿ ನಷ್ಟವಾದ ಮೇಲೆ ಆ ಭಾಗದಲ್ಲಿ ನೋಟಮ್ಮನ್ನು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರಾವಲ್ಪಿಂಡಿ ಸುತ್ತಮುತ್ತ ವೈಮಾನಿಕ ಹಾರಾಟ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಪಾಕಿಸ್ತಾನದ ಅಟ್ಯಾಕ್ ಅಥವಾ ಅವರ ಮಾಡೆಲನ್ನು ನೋಡ್ತಾ ಇದ್ದರೆ ಶ್ರದ್ಧಾ ಕೇಂದ್ರಗಳು, ಅದು ಗುರುದ್ವಾರ ಇರ್ಬೋದು, ದೇವಸ್ಥಾನ ಇರ್ಬೋದು, ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಅದರ ಜೊತೆಗೆ ನಾಗರಿಕ ವಸತಿ ಪ್ರದೇಶಗಳ ಮೇಲೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಜಮ್ಮು ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ನೀವು ಕೂಡ ಅಲ್ಲೇ ಇದ್ರೆ ಸ್ವಲ್ಪ ವಿವರ ಕೊಡ್ಬೋದಾ? यहाँ 650 पर बोल रहे हैं ये ब्लास्ट हुआ है। तो हम जहाँ पर हमारी टीम आई तो हमें यहाँ पर कोई नुकसान तो नहीं है, कैजुअलिटी कोई नहीं हुआ है। बाकी ऐसे भी कोई नुकसान नहीं हुआ, थोड़ा सा बिल्डिंग को छर्रे वगैरह लगे हैं, बाकी यहाँ पर कोई नुकसान नहीं हुआ। यहाँ 650 पर बोल रहे हैं ये ब्लास्ट हुआ है। तो हम जहाँ पर हमारी टीम आई तो हमें यहाँ पर कोई नुकसान तो नहीं है, कैजुअलिटी कोई नहीं हुआ है। बाकी ऐसे भी कोई नुकसान नहीं हुआ, थोड़ा सा बिल्डिंग को छर्रे वगैरह लगे हैं, बाकी यहाँ पर कोई नुकसान नहीं हुआ। यहाँ 650 पर बोल रहे हैं ये ब्लास्ट हुआ है। तो हम जहाँ पर हमारी टीम आई तो हमें यहाँ पर कोई नुकसान ರೈಟ್, ನಾವಾಗಲೇ ಮಾತಾಡ್ತಿದ್ವಿ. ಹರೀಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಜಮ್ಮು ಭಾಗದಲ್ಲಿ ನೀವು ಕೂಡ ಇದ್ದೀರಿ. ಆ ಭಾಗದಲ್ಲಿ ಪ್ರಮುಖವಾಗಿ ಟೆಂಪಲ್ಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಜೊತೆಗೆ ಮೊದಲದಿಂದಲೂ ಕೂಡ ಅಂದರೆ ಡೇ ಒನ್ನಿಂದಲೂ ಕೂಡ ಶ್ರದ್ಧಾ ಕೇಂದ್ರಗಳನ್ನು, ಅದು ಅಮೃತ್ಸರ್ ಇರ್ಬೋದು ಅಥವಾ ಜಮ್ಮುವಿನ ಗುರುದ್ವಾರ ಇರ್ಬೋದು, ಈಗ ದೇವಸ್ಥಾನ ಇರ್ಬೋದು, ಹೀಗೆ ಈ ಪಾಕಿಸ್ತಾನದ ಅಟ್ಯಾಕ್ ಮಾಡೆಲನ್ನು ನೋಡ್ತಾ ಇರೋ ಶ್ರದ್ಧಾ ಕೇಂದ್ರಗಳನ್ನೇ ಗುರಿಯಾಗಿಸಿ ಜನವಸತಿ ಪ್ರದೇಶವನ್ನು ಪ್ರಮುಖವಾಗಿ ಹಿಂದೂ ಡಾಮಿನೇಟೆಡ್ ಜಮ್ಮುವನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಕಾರಣಗಳೇನಿರ್ಬೋದು ಹರೀಶ್? ಹೌದು ಪ್ರಮೋದ್, ಪ್ರಮುಖವಾಗಿ ಪಾಕಿಸ್ತಾನದ ಸೈನಿಕರು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಳೆದ 2-3 ದಿವಸಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಅಟ್ಯಾಕನ್ನು ಪಾಕಿಸ್ತಾನದ ಸೈನಿಕರು ಮಾಡ್ತಿರುವಂತಹದ್ದು. ಬಹುಮುಖ್ಯವಾಗಿ ಏನು ಭಾರತ ಜೈಷ್ ಎ ಮೊಹಮ್ಮದ್ನ ಒಂದಷ್ಟು ಮರ್ಕಜನ್ನು ಹೊಡೆದಾಕ್ ಬಂತು, ಸಬನಲ್ಲ ಮರ್ಕಜನ್ನು ಹೊಡೆದಾಕ್ ಬಂತು, ಮತ್ತು ಅಲ್ಲಿ ಒಂದಷ್ಟು ಉಗ್ರರನ್ನು ಹತ್ಯೆ ಮಾಡಿ ಬಂತು. ಇಂಥ ಸಂದರ್ಭದಲ್ಲಿ ಅವರು ಅದನ್ನು ಬೇರೆ ರೀತಿ ತೆಗೆದುಕೊಂಡಿದ್ದಾರೆ, ಅದನ್ನು ಪ್ರತೀಕಾರದ ರೀತಿ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಶಪಥವನ್ನು ಮಾಡಿದಂಥ ರೀತಿ ಕಾಣಿಸ್ತದೆ. ನಾವು ಕೂಡ ಭಾರತದಲ್ಲಿ ಗುರುದ್ವಾರ ಅಥವಾ ಹಿಂದೂ ಮಂದಿರಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಾಲೆಂಜ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಗಡಿ ಭಾಗದಲ್ಲಿ ಪ್ರಮುಖವಾಗಿ ರಜೌರಿ ಆಗಿರ್ಬೋದು, ಉರಿ ಆಗಿರ್ಬೋದು, ಬಾರಾಮುಲ್ಲಾ, ಪೂಂಚ್, ರಜೌರಿ ಈ ಪ್ರದೇಶದಲ್ಲಿ ಬರ್ತಕ್ಕಂಥ ಗುರುದ್ವಾರಗಳಾಗಿರ್ಬೋದು, ಮಂದಿರಗಳ ಮೇಲೆ ಟಾರ್ಗೆಟ್ ಮಾಡಲಾಗ್ತಿದೆ. ಬಹು ಮುಖ್ಯವಾಗಿ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡಲಾಗ್ತಿದೆ. ಎಲ್ಲಿ ವಸತಿ ಪ್ರದೇಶಗಳಿರ್ತವೆ ಅಲ್ಲಿಗೆ ಡ್ರೋನ್ ಅಥವಾ ಕ್ಷಿಪಣಿ ಶೆಲ್ಲಿಂಗನ್ನು ಮಾಡ್ತಾ ಇರುವಂತಹದ್ದು. ಮತ್ತು ನಾಗರಿಕರಿಗೆ ಸಾಕಷ್ಟು ಸಾವು ನೋವು ಸಂಭವಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪಾಕಿಸ್ತಾನ ಡ್ರೋನ್ ಅಟ್ಯಾಕನ್ನು ಮತ್ತು ಕ್ಷಿಪಣಿ ದಾಳಿಯನ್ನು, ಶೆಲ್ಲಿಂಗನ್ನು ಬಹು ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು. ಮತ್ತು ಭಾರತ ಅದಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಭಾರತದ ಗಡಿ ದಾಟೋದಕ್ಕೂ ಮುಂಚೆನೇ ಅವನ್ನ ಹೊಡೆದು ಬಿಸಾಕ್ತಿರುವಂತಹದ್ದು, ಭಾರತ ನೆಲವನ್ನು ಮುಟ್ಟೋದಕ್ಕೂ ಮುಂಚೆನೆ ಅವನ್ನುಗಳನ್ನ ಹೊಡೆದು ಬಿಸಾಕ್ತಿರುವಂತಹದ್ದು. ಬಹು ಮುಖ್ಯವಾಗಿ ಶ್ರೀನಗರದಲ್ಲೂ ಕೂಡ 2 ಜೊತೆಗೆ ಮಾತಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ, ಸಾಕಷ್ಟು ವಿವರಗಳು ಕ್ಷಣಕ್ಕೂ ಕೂಡ ಬರ್ತಾ ಇದೆ.